ಬಿಸಿಲಿನ ಬೇಗೆಗೆ ಬೆಂದಾದಂತಹ ಕರುನಾಡು ಬೀದಿ ವ್ಯಾಪಾರ ಮಾಡುವಂತಹ ರೈತರಿಗೆ ತಟ್ಟಿದೆ ಬಿಸಿ ಎಫೆಕ್ಟ್. ಬೆಂಗಳೂರಿನ ದೇವನಹಳ್ಳಿಯಲ್ಲಂತೂ ಕೂಡ ರಣ ಬಿಸಿಲು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ತಾಪಮಾನ. ಬೆಂಗಳೂರಿನ ದೇವನಹಳ್ಳಿಯಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು, ತಾಪಮಾನ ಹೆಚ್ಚಾಗಿದೆ. ಬೀದಿ ಜನ ಕಂಗಾಲಾಗಿ ಹೋಗಿದ್ದಾರೆ. ರಣ ಬಿಸಿಲಿಗೆ ಬೀದಿ ಬದಿ ವ್ಯಾಪಾರಿಗಳು, ರೈತರು ಹೈರಾಣಾಗಿ ಹೋಗಿದ್ದಾರೆ. ದೇವನಹಳ್ಳಿಯ ಸಂತೆಯಲ್ಲಿ ಉರಿ ಬಿಸಿಲಿಗೆ ಗ್ರಾಹಕರು ಬರ್ತಾನೆ ಇಲ್ಲ. ಆಚೆ ಸಂತೆಗೇನು ಕೂಡ ಬರ್ತಾ ಇಲ್ಲ ಜನರು. ವ್ಯಾಪಾರ ವಹಿವಾಟು ಕೂಡ ಕುಸಿತ ಆಗಿದೆ. ಸುಮಾರು 36 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರುವಂಥದ್ದು. ಜನ ಕಂಗೆಟ್ಟು ಹೋಗಿದ್ದಾರೆ. ಬಿಸಿಲಿನ ಧಗೆಗೆ ಛತ್ರಿ ಮೊರೆ ಹೋದಂತಹ ಬೀದಿ ಬದಿ ವ್ಯಾಪಾರಿಗಳು, ಬಿಸಿಲಿನ ತಾಪಕ್ಕೆ ಬಾಡಿ ಹೋಗ್ತಾ ಇರುವಂತಹ ತರಕಾರಿ ಸೊಪ್ಪುಗಳು ಕೂಡ, ತರಕಾರಿಗಳನ್ನ ಬಿಸಿಲಿನಲ್ಲಿ ಕಾಪಾಡೋದೇ ದೊಡ್ಡ ಹರಸಾಹಸ ಆಗೋಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಾಪಮಾನ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ತಾಪಮಾನ ರಾಜ್ಯದಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದ ದೇವನಹಳ್ಳಿ ಸುತ್ತಮುತ್ತ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಉರಿ ಬಿಸಿಲು. ಸೊ ತಾಪಮಾನದಿಂದಾಗಿ ಬೀದಿ ಬದಿ ವ್ಯಾಪಾರಿಗಳು ಕಂಪ್ಲೀಟ್ ಆಗಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ರೈತರು ಕೂಡ ದೇವನಹಳ್ಳಿ ಪಟ್ಟಣದ ಸಂತೆಯಲ್ಲಿ ಉರಿ ಬಿಸಿಲಿಗೆ ಗ್ರಾಹಕರು ಕೂಡ ಬರ್ತಾ ಇಲ್ಲ. ಈ ಕಡೆ ಸೊಪ್ಪು ತರಕಾರಿಗಳು ಕೂಡ ಕಂಪ್ಲೀಟಾಗಿ ಒಣಗಿ ಹೋಗ್ತಾ ಇದೆ. ಅದನ್ನು ತಾಜಾತನವನ್ನು ಕಾಪಾಡೋದು ಕೂಡ ರೈತರಿಗೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುವಂಥದ್ದು. 36 ಡಿಗ್ರಿ ಸೆಲ್ಸಿಯಸ್ ಇದೆ ತಾಪಮಾನ. ಹೈರಾಣಾಗಿ ಹೋಗಿದ್ದಾರೆ. ಬಿಸಿಲಿನ ಧಗೆಗೆ ಛತ್ರಿಗಳ ಮೊರೆ ಹೋಗ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳೆಲ್ಲರೂ ಕೂಡ. ಇನ್ನು ಛತ್ರಿಗಳ ಕೆಳಗೆ ತರಕಾರಿ ಸೊಪ್ಪುಗಳ ಮಾರಾಟ ಕೂಡ ಮಾಡ್ತಾ ಇರುವಂಥದ್ದು. ಬಾಡ್ ಹೋಗ್ತಾ ಇದೆ ಸೊಪ್ಪು ತರಕಾರಿಗಳೆಲ್ಲವೂ ಕೂಡ. ಗ್ರಾಮಾಂತರದಿಂದ ತರಕಾರಿಗಳನ್ನು ತಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ರೈತರಿಗೆ ಸಿಕ್ಕಾಪಟ್ಟೆ ಬಿಸಿಲ ಎಫೆಕ್ಟ್ ತಡ್ತಾ ಇದೆ. ಛತ್ರಿಯರ ಕೆಳಗಡೆ ಇಟ್ಬಿಟ್ಟು ತರಕಾರಿ ಆಗಲಿ ಸೊಪ್ಪಾಗಲಿ ಮಾರಾಟ ಮಾಡೋದಕ್ಕೆ ಮುಂದಾದರೂ ಕೂಡ ತಾಜಾತನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಬತ್ತು ಹೋಗ್ತಾ ಇದೆ. 36 ಡಿಗ್ರಿ ಸೆಲ್ಸಿಯಸ್ ಇರುವಂಥದ್ದು ಬಿಸಿಲು. ಸಂಜೆ ಮಾತ್ರ ಜನ ಹೊರಗೆ ಬರ್ತಾರೆ. ಸಂತೆಯಲ್ಲಿ ಸಂಜೆ ವೇಳೆ ಮಾತ್ರ ವ್ಯಾಪಾರ ವಹಿವಾಟು ಆಗ್ತಾ ಇದೆ. ಕಳೆದ ಒಂದು ವಾರದಿಂದ ಕೂಡ ಇದೇ ರೀತಿ ಆಗ್ತಾ ಇರುವಂಥದ್ದು. ಮುಂದೆ ಇನ್ನಷ್ಟು ತಾಪಮಾನ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಉರಿ ಬಿಸಿಲಿನ ಎಫೆಕ್ಟ್ನಿಂದಾಗಿ ಕಂಪ್ಲೀಟ್ ಆಗಿ ಹೈರಾಣಾಗಿ ಹೋಗಿದ್ದಾರೆ ರೈತರು, ಹಾಗೆ ಬೀದಿ ಬದಿ ವ್ಯಾಪಾರಿಗಳು. ಜನರು ಕೂಡ ಆಚೆ ಬರ್ತಾ ಇಲ್ಲ. ಸಂಜೆ ಟೈಮಲ್ಲಿ ಮಾತ್ರ ಹೆಚ್ಚಾಗಿ ಕಾಣ ಸಿಗಬಹುದು. ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿಯ ಸುತ್ತಮುತ್ತ ಬಿಸಿಲಿನ ಎಫೆಕ್ಟ್.